ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ಅಪ್ಲಿಕೇಶನ್ನಲ್ಲಿ ನೀವು IPL ಬೆಟ್ಟಿಂಗ್ ಆಡ್ಬೋದಾಗಿದೆ. ಈ ಸೀಸನ್ ಪೂರ್ತಿ ಪ್ರತಿ ಮ್ಯಾಚ್ಗಳಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಗೆಸ್ ಮಾಡಿ ಬೆಟ್ ಮಾಡೋ ಮೂಲಕ ನೀವು ದುಡ್ಡನ್ನು ಗೆಲ್ಲಬಹುದಾಗಿದೆ. ಹಾಗೆ ಇದರಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. ಕೆಲವು ಬೇಸಿಕ್ ಟ್ರಿಕ್ಸ್ಗಳನ್ನು ಯೂಸ್ ಮಾಡೋ ಮೂಲಕ ಈ ಗೇಮ್ಸ್ಗಳಲ್ಲಿ ನಾವು ದುಡ್ಡನ್ನು ಗೆಲ್ಬೋದು. ಮುಂದಿನ ವಿಡಿಯೋದಲ್ಲಿ ಆ ಬೇಸಿಕ್ ಟ್ರಿಕ್ಸ್ಗಳನ್ನು ತಿಳಿಸಿಕೊಡೋ ಪ್ರಯತ್ನ ಮಾಡ್ತೀನಿ. ಈ ಥರ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಬೆಟ್ಟನ್ನು ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಇವತ್ತಿನ ಮ್ಯಾಚ್ಗಳು ಶೋ ಆಗ್ತಿರೋದನ್ನು. ಇವತ್ತು GT ಮತ್ತು MI ತಂಡಗಳ ನಡುವೆ ಮ್ಯಾಚ್ ಇದೆ. ಈ ಮ್ಯಾಚ್ GT ತಂಡದ ಹೋಮ್ ಗ್ರೌಂಡ್ನಲ್ಲಿ ನಡೆಯುತ್ತೆ. ಇಲ್ಲಿ ನೀವು ಯಾವ ಟೀಮ್ ಮೇಲೆ ಬೆಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ತಂಡದ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿವಾಗ GT ತಂಡದ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಮಿನಿಮಮ್ 200 ರೂಪೀಸಿಂದ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಬೆಟ್ ಮಾಡ್ಬೋದಾಗಿದೆ. ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ ನಾನು GT ಮೇಲೆ 1000 ರೂಪೀಸ್ ಬೆಟ್ ಮಾಡಿದ್ರೆ GT ವಿನ್ ಆದರೆ ನನಗೆ ರಿಟರ್ನ್ 1960 ರೂಪಾಯಿ ಅಮೌಂಟ್ ಸಿಗುತ್ತೆ. ಹಾಗೆ MI ತಂಡದ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. MI ತಂಡದ ಮೇಲೆ ನಾನು ಇವಾಗ 1000 ರೂಪೀಸ್ ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡಿನ್ ರೇಟ್ ಪ್ರಕಾರ MI ವಿನ್ ಆದರೆ ನನಗೆ 1830 ರೂಪಾಯಿ ಅಮೌಂಟ್ ರಿಟರ್ನ್ ಸಿಗುತ್ತೆ. ಈ ಸ್ಟ್ಯಾಂಡಿನ್ ರೇಟ್ ಅನ್ನೋದು ಮ್ಯಾಚ್ ಶುರುವಾಗಿ ಬೆಟ್ಟಿಂಗ್ ಆಪ್ಷನ್ ಕ್ಲೋಸ್ ಆಗೋವರೆಗೂ ಕೂಡ ಚೇಂಜ್ ಆಗ್ತಾನೇ ಇರುತ್ತೆ. ಇವಾಗ ನಾವಿಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಇವತ್ತಿನ ಮ್ಯಾಚ್ನ ಅನಾಲಿಸಿಸ್ ಮಾಡೋಣ. ಆವಾಗ ಯಾವ ಟೀಮ್ ಮೇಲೆ ಬೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಬೋದು. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ 2025ರ IPLನ 9ನೇ ಮ್ಯಾಚ್ ಇಂದು ಸಂಜೆ 7:30ಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ GT ಮತ್ತು MI ತಂಡಗಳ ನಡುವೆ ನಡೆಯುತ್ತೆ. ಈ ನರೇಂದ್ರ ಮೋದಿ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 198 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 201. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 80% ತಂಡಗಳು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿವೆ ಮತ್ತು ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ ಕೊನೆಯ 5 ಪಂದ್ಯಗಳನ್ನು ನೋಡೋದಾದರೆ GT ತನ್ನ ಕಳೆದ 5 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ವಿನ್ ಆಗಿದ್ದರೆ 4 ಪಂದ್ಯಗಳಲ್ಲಿ ಸೋತಿದೆ. MI ಕೂಡ ತನ್ನ ಕಳೆದ 5 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ವಿನ್ ಆಗಿದ್ದರೆ 4 ಪಂದ್ಯಗಳನ್ನು ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 4 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ GT 3 ಬಾರಿ ವಿನ್ ಆಗಿದ್ದರೆ MI 1 ಬಾರಿ ವಿನ್ ಆಗಿದೆ. ಕೊನೆಯದಾಗಿ ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ GT 60% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದರೆ MI 40% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದೆ. ಈ ರಿಪೋರ್ಟ್ ನೋಡಿದ ಮೇಲೆ ಯಾವ ತಂಡಕ್ಕೆ ಬೆಟ್ ಮಾಡೋದು ಅಂತ ಕೇಳಿದರೆ ಈ ಪಿಚ್ನಲ್ಲಿ ಹೆಚ್ಚು ಬಾರಿ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳು ವಿನ್ ಆಗಿರೋದ್ರಿಂದ ಬೌಲಿಂಗ್ ಫಸ್ಟ್ ಮಾಡೋ ತಂಡದ ಮೇಲೆ ಬೆಟ್ ಮಾಡಬಹುದಾಗಿದೆ. ನೀವು ಮೊದಲು 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಬೆಟ್ ಮಾಡಿ. ಪವರ್ ಪ್ಲೇ ಮುಗಿದ ಮೇಲೆ ಬೆಟ್ ಮಾಡೋದ್ರಿಂದ ಯಾವ ಟೀಮ್ ವಿನ್ ಆಗ್ಬೋದು ಅನ್ನೋದನ್ನು ಗೆಸ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗ್ಬೋದು. ನಾನು ಯಾವ ಟೀಮ್ಗೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಆ್ಯಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಬೆಟ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.